ನಂದು ಯಾವ ಬಂಡಾಯವೂ ಕೂಡ ಇಲ್ಲ, ಅಸಮಾಧಾನವೂ ಇಲ್ಲ ಅಂತ ಇದೀಗ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಂದು ಯಾವ ಬಂಡಾಯ ಅಸಮಾಧಾನವೂ ಇಲ್ಲ, ಸಚಿವ ಸ್ಥಾನ ಬೇಕು ಅಂತ ಕೇಳಿದ್ದು ನಿಜ, ಕೊಟ್ಟಿಲ್ಲ. ಈಗ ಅಸಮಾಧಾನ ಶಮನವಾಗಿದೆ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ನಾಯಕರು ನಮ್ಮ ಜೊತೆ ಮಾತಾಡಿದ್ದಾರೆ, ರಾಜೀನಾಮೆ ಕೊಡುವ ವಿಚಾರ ಈಗ ಇಲ್ಲ. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ತಮ್ಮ ರಾಜೀನಾಮೆ ಕುರಿತಂತೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಮ್ಮ ಪಾರ್ಟಿ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ಅದರಲ್ಲೂ ನಮಗೆ ನಮ್ಮ ಸಮಾಜದ ಹಿರಿಯರು, ನಮಗೆ ಮಾರ್ಗದರ್ಶಕರಾಗಿದ್ದಂಥವ್ರು, ಹೀಗೆ ಬಂದಿದ್ದೀವಿ. ನೋವಾಗಿತ್ತು, ಅವ್ರ ಹತ್ರ ಹೇಳ್ಕೊಳಕ್ ಬಂದಿದ್ದೀವಿ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಮುಂದಿನ ದಿವಸದಲ್ಲಿ ಸಂಘಟನೆ ಮಾಡುವಂಥ ದೃಷ್ಟಿಯಲ್ಲಿ ಜಿಲ್ಲೆಯಲ್ಲಿ ಏನಾಗಬೇಕು ಅದ್ರ ಬಗ್ಗೆ ವೈಯಕ್ತಿಕ ಮಾತಾಡಕ್ ಬಂದಿದ್ದೀವಿ. ನಾನು ಇನ್ನೇನು ಹೇಳಿದ್ದೇನಲ್ಲ, ಪಾರ್ಟಿಗೋಸ್ಕರ, ಮುಖ್ಯಮಂತ್ರಿಗಳಿಗೋಸ್ಕರ ಯಾವುದೇ ಗೊಂದಲ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ರಾಜೀನಾಮೆ ಕೊಡುವಂಥದ್ದಿಲ್ಲ. ಹಾಗಾಗಿ ಎಲ್ಲ ಕ್ಯಾನ್ಸಲ್. ಇಲ್ಲ, ಅವರೇ ಕರೆದಿದ್ರು ಮೊನ್ನೆ ರಾತ್ರಿ ಕರೆದು, ಅದೆಲ್ಲ ಮಾಡಕ್ ಹೋಗ್ಬೇಡಿ, ಆಯ್ತಪ್ಪ ಗೋಪಾಲ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳಿದ್ರು. ನಂತರ ಕರ್ಕೊಂಡು ಹೋಗಿದ್ರು. ನಿನ್ನೆ ರಾಮನಗರ ಹೋಗಿ ಅವ್ರ ಜೊತೆಗೆ ಹೋಗಿ ಬಂದಿದ್ದೀನಿ. ಸಮಾಧಾನವಾಗಿ ಇರುವಂತ ಹೇಳಿದ್ದಾರೆ. ಹಾಗಾಗಿ ಬೇರೆ ಏನಾದರೂ ಪಕ್ಷದಲ್ಲಿ ನಮಗೆ ಯಾವುದು ಆ ಥರ ಏನಿಲ್ಲ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಪಕ್ಷ ಕಟ್ಟುವುದು ಕೆಲಸ ಮಾಡಬೇಕಷ್ಟೇ. ಇಲ್ಲ, ನಾವು ಫಸ್ಟ್ ಬಂದಿದ್ದು, ಆಮೇಲೆ ಅವ್ರು ಬಂದ್ರು. ಪಾಪ ಅವ್ರು ಅಭಿನಂದನೆ ಸಲ್ಸಕ್ ಬಂದಿದ್ದಾರೆ. ಅವರು ಇವರಿಗೆ ಸಾಹೇಬರಿಗೆ ಅಭಿನಂದನೆ ಸಲ್ಸಕ್ ಬಂದಿದ್ರು ಅಷ್ಟೇ, ಮತ್ತೇನೋ ಇಲ್ಲ. ಇಬ್ರು ಸೇರಿ ಮಾತಾಡಿದ್ದೀವಿ ಅಷ್ಟು, ಬಿಟ್ರೆ ಬೇರೆ ಏನಿಲ್ಲ. ಅವ್ರ ಹಕ್ಕು ಅವ್ರು ಮಂಡನೆ ಮಾಡಿದ್ದಾರೆ, ನನ್ನ ಹಕ್ಕು ನಾನು ಮಂಡನೆ ಮಾಡಿದ್ದೀನಿ. ಇದರಲ್ಲಿ ನಮ್ದೇನು ಸಮಸ್ಯೆ ಏನಿಲ್ಲ. ಅದರಲ್ಲೇನು ನಮ್ಮ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಳೂರಿಗೆ ಬೇಸರವಾಗಿದೆ. ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ ಅಂತ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನವನ್ನ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಸಚಿವ ಸ್ಥಾನ ಕೇಳೋದು ಅವರ ಹಕ್ಕಾಗಿದೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. ಎಲ್ಲರೂ ಸಮಾಧಾನ ಆಗಬೇಕು ಅಂತ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಬೇಳೂರು ಗೋಪಾಲಕೃಷ್ಣ ಅವರು ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾದ್ರು. ಅದಾದ ನಂತರ ಅವರು ರಾಜೀನಾಮೆಯ ನಿರ್ಧಾರದಿಂದ ಹಿಂದೆ ಸರಿದ್ರು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮಾತನಾಡಿದ್ದಾರೆ. ಯಾವ ಗೊಂದಲವೂ ಇಲ್ಲ, ಅಸಮಾಧಾನವೂ ಇಲ್ಲ, ಬೇಸರವೂ ಇಲ್ಲ. ನಾವು ಪಕ್ಷ ಸಂಘಟನೆಗಾಗಿ ಕೆಲಸವನ್ನ ಮಾಡ್ತೀನಿ. ನನಗೆ ಸಚಿವ ಸ್ಥಾನಕ್ಕಿಂತ ಪಕ್ಷ ಸಂಘಟನೆ ಮುಖ್ಯ, ಪಕ್ಷದ ನಿಷ್ಠೆ ಮುಖ್ಯ, ಪಕ್ಷಕ್ಕೆ ನಾನು ನಿಷ್ಠೆಯಾಗಿರ್ತೀನಿ ಎನ್ನುವಂತಹ ಮಾತುಗಳನ್ನು ಕೂಡ ಆಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ. ನೋಡಿ, ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಬೇಸರ ಆಗಿದೆ. ಎಲ್ಲರಿಗೂ ಕೂಡ ಆಸೆ ಇರುತ್ತಲ್ವಾ. ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಸಚಿವ ಸ್ಥಾನ ಕೇಳೋದು ಅವರ ಹಕ್ಕು. ಆದರೆ ನಿರ್ಧಾರ ಮಾಡೋದು ಮಾತ್ರ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. ಎಲ್ಲರೂ ಕೂಡ ಸಮಾಧಾನ ಆಗಬೇಕು, ಸಮಾಧಾನದಿಂದ ಪಕ್ಷ ಸಂಘಟನೆಗೆ ಮುಂದಾಗಬೇಕು ಎನ್ನುವಂತಹ ಮಾತುಗಳನ್ನು ಮಧು ಬಂಗಾರಪ್ಪ ಅವರು ಆಡಿರುವಂಥದ್ದು. ಅವರೇ ನಿನ್ನೆ ಹೇಳಿದಾರಲ್ಲ, ಬೇಜಾರಿರ್ತದೆ ಸ್ವಲ್ಪ. ಅವರು ಹೊತ್ತು ಕೇಳಿದ್ದಾರೆ, ಏನು ತಪ್ಪೇನಿಲ್ಲ. ಎಲ್ಲ ಸಿಕ್ಕರು, ಈಗ ಅವರು ಮಾತಾಡ್ತಾ ಇರ್ತದೆ. ಪಾಪ ಅವ್ರಿಗೂ ಮನ್ಸಿಗೆ ನೋವು ಆಗ್ತದಲ್ಲ, ಆಗುತ್ತೆ, ಆಗ್ಬೇಕಾಗುತ್ತೆ. ಅವ್ರಿಗೂ ಕಷ್ಟ ಆಗ್ತದಲ್ಲ. ಪಾಪ ಅವರು ಸೀನಿಯರ್ ಅಂತ ಹೇಳಿ ಕೇಳ್ತಾ ಇರ್ತಾರೆ, ಅದ್ರಲ್ಲಿ ತಪ್ಪೇನಿಲ್ಲ. ಹೇಳಿದ್ರು, ಏನ್ ಅವ್ರವ್ರ ಹೊತ್ತು ಕೇಳ್ತಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ. ಅವರೇ ನಿನ್ನೆ ಹೇಳಿದಾರಲ್ಲ, ಬೇಜಾರಿರ್ತದೆ ಸ್ವಲ್ಪ. ಅವರು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.